ಇತ್ತೀಚೆಗೆ ಸುಮಾರು ಕಡೆ ಟ್ರೆಂಡಿಂಗ್ ಆಗ್ತಿರುವಂಥ ರಸಮು. ಇದು ಸುಮಾರು ವರ್ಷಾನುಗಳ ಕಾಲ ಮುಂಚೆಯಿಂದನೂ ಮಾಡ್ಕೊಂಡ್ ಬರ್ತಿರುವಂಥದ್ದು. ಇದೊಂದು ಕೈಗೊಜ್ಜು ಅಂತ ಮಾಡ್ತೀವಿ ನಮ್ಮ ಕಡೆ. ಅದ್ರ ರುಚಿನೇ ಬೇರೆ. ಆ ಕೈಗೊಜ್ಜು ಜೊತೆಗೆ ಬರೀ ಕೈಗೊಜ್ಜು ತಿಂದ್ರೆ ಚೆನ್ನಾಗಿರಲ್ಲ. ಕೈಗೊಜ್ಜು ಅನ್ನ ಬಿಸಿ ಬಿಸಿ ಅನ್ನದ ಜೊತೆಗೆ ಏನಾರ ಒಂಚೂರು ನೆಂಚ್ಕೊಳಕ್ ಬೇಕಲ್ಲ. ಅದಕ್ಕೆ ಆ ನೆಂಚ್ಕೊಳಕ್ಕೆ ಒಂದು ಸಣ್ಣದಾಗ ಒಂದು ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದು ನಾನು ತೋರಿಸ್ಕೊಡ್ತೀನಿ. ನೀವು ಅಕಸ್ಮಾತ್ ಕುಟ್ಟಕ್ಕಾಗಲಿಲ್ಲ, ಕೈಯಲ್ಲಿ ಕೀಚಕ್ಕಾಗಲಿಲ್ಲ ಅಂದರೆ ಮಿಕ್ಸಿಲಿ ಕೂಡ ತರಿ ರುಬ್ಕೋಬೇಕು. ಆದರೆ ಫುಲ್ ನೈಸ್ ಆಗ್ಬಿಟ್ರೆ ಚೆನ್ನಾಗಿರಲ್ಲ ಇದು. ಸ್ನೇಹಿತರೆ, ಇದೆಲ್ಲ ಕುಟ್ಟಿ ಹಾಕೊಂಡಿದ್ದೀವಿ. ಈಗ ಇದನ್ನು ಕೈಯಲ್ಲಿ ನೋಡಿ ಚೆನ್ನಾಗಿ ಈ ಥರ ನೀರು ಬಿಟ್ಕೊಳ್ಳೋಂಗೆ ಕಿವುಚ್ಕೋಬೇಕು. ನೀರು ರಸಮ್ ಟೆಂಪು ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡಿದ್ದೀನಿ. ಇದಕ್ಕೆ ಯಾವ ಒಗ್ಗರಣೆ ಹಾಕೋ ಅವಶ್ಯಕತೆ ಇಲ್ಲ. ಸ್ಟವ್ ಮೇಲಿಟ್ಟು ಕುದಿಸೋ ಅವಶ್ಯಕತೆ ಇಲ್ಲ. ಇದು ಹಸಿನೇ ಇರಬೇಕು, ಆವಾಗಲೇ ನಿಮಗೆ ರುಚಿ. ಯಾವಾಗಲಾರ ವಾರಕ್ಕೊಂದ್ಸಲಿ ನಾಲ್ಗೆಗಳಿಗೆ ಕೆಟ್ಟಾಗಿ ಈ ಥರದೊಂದು ಕೈಗೊಜ್ಜು ಮಾಡಿಕೊಂಡು ಅನ್ನ ಕಲಿಸ್ಕೊಂಡು ತಿಂತಾ ಇದ್ರೆ ರುಚಿನೇ ಬೇರೆ. ಈ ಆಲೂಗಡ್ಡೆ ಪಲ್ಯ ಮೊಸರನ್ನ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಈ ಥರ ತಿಳಿ ಸಾರು ಜೊತೆಗೆ ಒಳ್ಳೆ ಕೈಗೊಜ್ಜು ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಕಲಿಸ್ಕೊಂಡು ತಿಂತಿದ್ರೆ ಒಳ್ಳೆ ಹಿತವಾಗಿರುತ್ತೆ, ಖಾರವಾಗಿ. ಆ ಕಾಯಿಗೊಜ್ಜಿಗೆ ಇದೊಂದು ಪಲ್ಯ ತುಂಬ ಒಳ್ಳೆ ರುಚಿ ಕೊಡುತ್ತೆ ನಿಮ್ಗದು. ಸ್ನೇಹಿತರೆ ನೋಡಿ, ಇದು ನಿಧಾನಕ್ಕೆ ಕಾಯಿಲೆಲ್ಲ ಬಿಟ್ಕೊಂಡು ಬಂದಿದೆ. ಈ ಥರ ಬಿಟ್ಕೊಂಡು ಬಂದಮೇಲೆ ನೋಡಿ ಈ ಥರ ಗಟ್ಟಿ ಆಗುತ್ತೆ. ಈ ಪಲ್ಯ ನಿಮಗೆ ಬರೀ ಇದೊಂದಕ್ಕೆ ಅಲ್ಲ, ದೋಸೆ ಜೊತೆಗೆ, ಚಪಾತಿ ಜೊತೆಗೆ, ಅಕ್ಕಿ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಇದು ಒಳ್ಳೆ ರುಚಿಯಾಗಿರುತ್ತೆ, ಸ್ವಲ್ಪ ಖಾರವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅಂದರೆ ಸ್ನೇಹಿತರೆ, ರೆಡಿ ಆಯಿತು. ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಕಲರ್ ಟಾಕೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಹಾಗೂ ಸುಸ್ವಾಗತ. ಸುಮಾರು ಜನ ಕೇಳ್ತಿದ್ರು ರಸಮ್ಗಳ ರೆಸಿಪಿ ತೋರಿಸಿ. ಈಗ ಆಲ್ರೆಡಿ ಸುಮಾರಷ್ಟು ತೋರಿಸಿದ್ದೀನಲ್ಲ ಅಂತ ಹೇಳಿದ್ರೆ, ಇಲ್ಲ ಇನ್ನೂ ಜಾಸ್ತಿ ತೋರಿಸಿ. ನೀವೊಂದ್ಸಲಿ ಅಶ್ಯೂರ್ ಮಾಡಿದ್ರಿ ನಿಮ್ಮ ಹತ್ರ ಒಂದು 50 ವೆರೈಟಿ ರಸಮ್ ಇದೆ ಅಂತ, ಯಾಕೆ ತೋರಿಸ್ತಿಲ್ಲ ಅಂತ ಕ್ವಶನ್ ಮಾಡ್ತಿದ್ರು. ಆದ್ದರಿಂದ ಅದರಲ್ಲಿ ಒಂದು ಸಣ್ಣದು, ಇತ್ತೀಚೆಗೆ ಸುಮಾರು ಕಡೆ ಟ್ರೆಂಡಿಂಗ್ ಆಗ್ತಿರುವಂಥ ರಸಮು. ನಮ್ಮ ಊರ ಕಡೆ, ಹಳ್ಳಿ ಕಡೆ ಎಲ್ಲ ಸುಮಾರು ಫೇಮಸ್ಸು. ಇದು ನಾವು ಹೊಸದಾಗಿ ಕಂಡಿಡ್ದಿರೋವಂಥದ್ದಲ್ಲ. ಇದು ಸುಮಾರು ವರ್ಷಾನುಗಳ ಕಾಲ ಮುಂಚೆಯಿಂದನೂ ಮಾಡ್ಕೊಂಬರ್ತಿರೋವಂಥದ್ದು. ನಾಲ್ಗೆ ಕೆಟ್ಟರೆ, ಬಾಯಿ ಕೆಟ್ಟರೆ ಅಥವಾ ಹುಷಾರಿಲ್ಲ ಅಂತ ಹೇಳಿದ್ರೆ ಇದೊಂದು ಕೈಗೊಜ್ಜು ಅಂತ ಮಾಡ್ತೀವಿ ನಮ್ಮ ಕಡೆ. ಕೈಗೊಜ್ಜು ಮಾಡ್ಕೊಂಡು ತಿಂತಿದ್ರೆ ಅನ್ನ ಬಿಸಿ ಬಿಸಿ ಅನ್ನದ ಜೊತೆಗೆ ಅದರ ರುಚಿನೇ ಬೇರೆ. ಕೈಗೊಜ್ಜು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಆ ಕೈಗೊಜ್ಜು ಜೊತೆಗೆ ಬರೀ ಕೈಗೊಜ್ಜು ತಿಂದರೆ ಚೆನ್ನಾಗಿರಲ್ಲ. ಕೈಗೊಜ್ಜು ಅನ್ನ ಬಿಸಿ ಬಿಸಿ ಅನ್ನದ ಜೊತೆಗೆ ಏನಾರ ಒಂಚೂರು ನೆಂಚ್ಕೊಳಕ್ಕೆ ಬೇಕಲ್ಲ. ಅದಕ್ಕೆ ಆ ನೆಂಚ್ಕೊಳಕ್ಕೆ ಒಂದು ಸಣ್ಣದಾಗ ಒಂದು ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದು ನಾನು ತೋರಿಸ್ಕೊಡ್ತೀನಿ. ಬನ್ನಿ, ಕೈಗೊಜ್ಜು ಜೊತೆಗೆ ಆಲೂಗಡ್ಡೆ ಪಲ್ಯ ಬಿಸಿ ಅನ್ನದ ಜೊತೆಗೆ ತಿಂತಿದ್ರೆ ಹೇಗಿರುತ್ತೆ ರುಚಿ, ಬನ್ನಿ ಮಾಡಿ ತೋರಿಸೋಣ. ಸ್ನೇಹಿತರೆ, ಈಗ ಮೊದಲಿಗೆ ಕೈಗೊಜ್ಜನ್ನ ರೆಡಿ ಮಾಡೋಣ. ಕೈಗೊಜ್ಜು ಮಾಡೋದಕ್ಕೆ ಏನಪ್ಪ ಸ್ಟವ್ವೇ ಇಟ್ಕೊಂಡಿಲ್ಲ, ಏನು ರೆಡಿ ಮಾಡ್ತಾರೆ ಅಂದ್ಕೊಳ್ಳಿ. ಇದಕ್ಕೆ ಕೈಗೊಜ್ಜಿಗೆ ಇದರ ಸ್ಟವ್ ಅವಶ್ಯಕತೆ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಹಸಿ ಗೊಜ್ಜಿದು ಕೈಗೊಜ್ಜು ಅಂದರೆ ಕೈಯಲ್ಲಿ ಕಿವುಚಿ ಮಾಡೋವಂಥದ್ದು ಕೈಗೊಜ್ಜು ಅಂತಾರೆ. ನಾನಿವತ್ತು ಕೈಯಲ್ಲಿ ಕಿವುಚಿ ಮಾಡೋದು ಬೇಡ, ಕುಟ್ಟಾಣಿಲಿ ಕುಟ್ಟು ಮಾಡೋಣ ಅಂತ ಹೇಳಿ ಇದು ಕುಟ್ಟುಗೊಜ್ಜು ಅಂದ್ಕೊಳ್ಳಿ, ಪರವಾಗಿಲ್ಲ. ಆದರೆ ಇದಕ್ಕೆ ಕೈಗೊಜ್ಜು ಅನ್ನೋದು ಹೆಸರು. ಕೈಯಲ್ಲಿ ಕಿವುಚಿ ಮಾಡೋವಂಥದ್ದಕ್ಕೆ ಕೈಗೊಜ್ಜು ಅಂತಾರೆ. ಈಗ ನಾನು ಅದಕ್ಕೆ ಫಸ್ಟು ನೋಡಿ, ಒಂದು ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಈಗ ಕುಟ್ಟಾಣಿಲಿ ಒಂದ್ಸಲಿ ಚೆನ್ನಾಗಿ ಜಜ್ಜಿಕೊಂಡು, ತುಂಬ ನೈಸಾಗಿ ಏನು ಬೇಡ, ಸುಮ್ಮನೆ ಒಂಚೂರು ತರಿ ಬಾಯಿಗೆ ಸಿಗೋ ಥರ ಚೆನ್ನಾಗಿ ಈ ಥರ ಸುಮ್ಮನೆ ಒಂದು 2 ಸಲ ಜಜ್ಜಿಕೊಂಡು ಅದಕ್ಕೆ ಸೇರಿಸ್ಕೊಂಬೋಣ. ಸ್ನೇಹಿತರೆ, ಇದನ್ನು ಸುಮಾರಾಗಿ ನೋಡಿ ಈ ಥರ ಚೆನ್ನಾಗಿ ಈ ಥರ ಇದು ಮಾಡ್ಕೊಂಡಿದ್ದೀವಿ. ಈಗ ಇದನ್ನು ಬೇಸನ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಕೈಯಲ್ಲೇ ಕಿವುಚ್ಕೊಳ್ಳೋಕ್ಕೆ ಆ ಥರ ಬಿಗಿಯಾಗಿ ಕಿವುಚಂಗಿದ್ರೆ ಕೈಯಲ್ಲೇ ಕಿವುಚ್ಕೋಬೋದು, ಏನು ತೊಂದರೆ ಇಲ್ಲ. ನೋಡಿ, ಇದು ಈ ಥರ ಹಾಕ್ಕೊಂಡಿದ್ದೀನಿ ಈರುಳ್ಳಿ. ನೆಕ್ಸ್ಟು ಒಂದು ಉಂಡೆ ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, ಇದನ್ನು ಕೂಡ ಜಜ್ಗೋಣ ಚೆನ್ನಾಗಿ. ಹಾಗೆ ಖಾರಕ್ಕೆ ಒಂದು 3 ರಿಂದ 4 ಹಸಿ ಮೆಣಸಿನಕಾಯಿನ ತೊಗೊಂಡಿದ್ದೀನಿ. ಇದನ್ನು ಕೂಡ ಹಾಕ್ಕೊಂಡು ಇದನ್ನು ಜಜ್ಕೋಣ. ಈ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಜೊತೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡು ಇದನ್ನು ಜಜ್ಕೋಣ. ನೋಡಿ, ಕಲ್ಲುಪ್ಪನ್ನು ಹಾಕಿದ್ದೀನಿ. ಸ್ನೇಹಿತರೆ, ಇದನ್ನು ಕೂಡ ಕುಟ್ಕೊಂಡಿದ್ದೀವಿ. ಈಗ ಇದನ್ನು ಸೇರಿಸ್ಕೊಳ್ಳೋಣ. ನೀವು ಅಕಸ್ಮಾತ್ ಕುಟ್ಟಕ್ಕಾಗಲಿಲ್ಲ, ಕೈಯಲ್ಲಿ ಕೀಚಕ್ಕಾಗಲಿಲ್ಲ ಅಂದರೆ ಮಿಕ್ಸಿಲಿ ಕೂಡ ತರಿ ರುಬ್ಕೋಬೇಕು. ಆದರೆ ಫುಲ್ ನೈಸ್ ಆಗ್ಬಿಟ್ರೆ ಚೆನ್ನಾಗಿರಲ್ಲ. ಇದು ಹೀಗೆ ತರಿನೇ ಇರಬೇಕು. ಹಾಗೆ ಒಂದು ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ, ಡೈರೆಕ್ಟಾಗಿ ಹಾಕೋಣ. ಇದನ್ನು ಕೈಯಲ್ಲಿ ಕಿವುಚ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಟೊಮೆಟೊ ಹಾಕಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ನೋಡಿ, ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ಸ್ನೇಹಿತರೆ, ಇದೆಲ್ಲ ಕುಟ್ಟಿ ಹಾಕ್ಕೊಂಡಿದ್ದೀವಿ. ಈಗ ಇದನ್ನು ಕೈಯಲ್ಲಿ ನೋಡಿ ಚೆನ್ನಾಗಿ ಈ ಥರ ನೀರು ಬಿಟ್ಕೊಳ್ಳೋಂಗೆ ಕಿವುಚ್ಕೋಬೇಕು. ಈ ಟೊಮೆಟೊ, ಈರುಳ್ಳಿ ಎಲ್ಲ ಚೆನ್ನಾಗಿ ನೀರು ಬಿಡಬೇಕು. ಇದ್ರ ಜೊತೆಗೆ ನೋಡಿ, 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ನೆನೆಸಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ನೀರನ್ನ ಹಾಕೋಣ ಇದಕ್ಕೆ. ಸ್ನೇಹಿತರೆ, ಇದಕ್ಕೆ ರಸಮ್ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಎಲ್ಲ ಕಿವುಚ್ಕೊಂಡು ಹುಣಸೆ ರಸನೂ ಸೇರಿಸಿ, ನಾನು 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ರಸನೂ ಸೇರಿಸಿ, ರಸಮ್ ಟೆಂಪು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ.
ಇದಕ್ಕೆ ಯಾವ ಒಗ್ಗರಣೆ ಹಾಕೋ ಅವಶ್ಯಕತೆ ಇಲ್ಲ, ಮತ್ತು ಇದನ್ನು ಸ್ಟವ್ ಮೇಲಿಟ್ಟು ಕುದಿಸೋ ಅವಶ್ಯಕತೆ ಇಲ್ಲ. ಇದು ಹಸಿನೇ ಇರಬೇಕು, ಆವಾಗಲೇ ನಿಮಗೆ ರುಚಿ. ಯಾವಾಗಲಾರ ವಾರಕ್ಕೊಂದ್ಸಲಿ ನಾಲ್ಗೆಗಳಿಗೆ ಕೆಟ್ಟಾಗಿ ಈ ಥರದೊಂದು ಕೈಗೊಜ್ಜು ಮಾಡಿಕೊಂಡು ಅನ್ನ ಕಲಿಸ್ಕೊಂಡು ತಿಂತಾಯಿದ್ರೆ ರುಚಿನೇ ಬೇರೆ. ಸ್ವಲ್ಪ ಖಾರವಾಗಿರಬೇಕು, ಆವಾಗಲೇ ನಿಮಗೆ ಚುರುಕು ಅನ್ಬೇಕು ನಾಲ್ಗೆಗೆ ಊಟ ಮಾಡ್ತಿದ್ರೆ, ಆವಾಗಲೇ ನಿಮಗಿದು ಚೆನ್ನಾಗಿ ಇನ್ನೂ ಹೆಚ್ಚು ರುಚಿಸುತ್ತೆ. ಬನ್ನಿ ಈಗ ಇದ್ರ ಜೊತೆಗೆ ಒಂದು ಒಳ್ಳೆ ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾವೊಂದು 3 ರಿಂದ 4 ಟೇಬಲ್ ಸ್ಪೂನಷ್ಟು ಸನ್ಪ್ಯೂರ್ ಕಡಲೆಕಾಯಿ ಎಣ್ಣೆಯನ್ನು ಉಪಯೋಗಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಅರ್ಧ ಚಮಚದಷ್ಟು ಸಾಸಿವೆ, ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಿದ್ದೀನಿ. ಸಾಸಿವೆ ಸಿಡಿತಿದ್ದಂಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಈರುಳ್ಳಿ ಹಚ್ಕೊಂಡಿದ್ದೀನಿ, ಇದನ್ನು ಕೂಡ ಹಾಕ್ಕೊಳ್ಳೋಣ. ಇದನ್ನು ಈರುಳ್ಳಿ ಸ್ವಲ್ಪ ನೀರು ಬಣ್ಣ ಬರೋ ಥರ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಬೆಂದಂಗಾದರೆ ಸಾಕು, ತುಂಬ ಏನು ರೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಈ ಆಲೂಗಡ್ಡೆ ಪಲ್ಯ ಮೊಸರನ್ನ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಈ ಥರ ತಿಳಿ ಸಾರು ಜೊತೆಗೆ, ಒಳ್ಳೆ ಕೈಗೊಜ್ಜು ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಕಲಿಸ್ಕೊಂಡು ತಿಂತಿದ್ರೆ ಒಳ್ಳೆ ಹಿತವಾಗಿರುತ್ತೆ ಖಾರವಾಗಿ. ನೋಡಿ ಹಾಕಿದ್ದೀನಿ ಈಗ. ಹಾಗೆ ಇದ್ರ ಜೊತೆಗೆ ಖಾರಕ್ಕೆ ನಾನು ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ, 1 ಚಮಚದಷ್ಟು ಅಚ್ಚ ಖಾರದ ಪುಡಿ. ಹಾಗೆ 1 ಚಿಟಿಕೆ ಅರಿಶಿಣವನ್ನು ಹಾಕ್ತಾಯಿದ್ದೀನಿ. ಹಾಗೆ ಇದ್ರ ಜೊತೆಗೆ ನೋಡಿ 1.5 ಚಮಚದಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಡ್ತಿದ್ದೀನಿ. ಕಡಲೆ ಹಿಟ್ಟು ಹಾಕಿದ್ರೆ ಅದಕ್ಕೊಂದು ಬೈಂಡಿಂಗ್ ಬರುತ್ತೆ, ತುಂಬ ಚೆನ್ನಾಗಿರುತ್ತದು. ನೋಡಿ ಕಡಲೆ ಹಿಟ್ಟು ಹಾಕಿ ಸುಮ್ಮನೆ ಈ ಥರ ಒಂಚೂರು ಈ ಥರ ಹುರ್ಕೊಂಡು ಇದಕ್ಕೆ 1 ಲೋಟದಷ್ಟು ನೀರನ್ನ ಸೇರಿಸ್ಕೊಂಬಿಡೋಣ. ನೀರು ಹಾಕಿ ನಾವು ಬೇಯಿಸಿ ಕಿವುಚಿಟ್ಕೊಂಡಿರೋಂಥ ಆಲೂಗೆಡ್ಡೆಯನ್ನು ಇದಕ್ಕೆ ಮಿಕ್ಸ್ ಮಾಡೋಣ. ನೋಡಿ ನಾನೊಂದು 3 ಆಲೂಗೆಡ್ಡೆನ ಕಿವುಚಿಟ್ಕೊಂಡಿದ್ದೀನಿ. ಈಗ ಇದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಸ್ನೇಹಿತರೆ, ಆಲೂಗಡ್ಡೆ ಹಾಕಿ 1-2 ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಅದರಲ್ಲಿರೋ ಜಿಡ್ಡೆಲ್ಲ ನಿಧಾನಕ್ಕೆ, ಎಣ್ಣೆ ಹಾಕಿದ್ವಲ್ಲ ಸ್ಟಾರ್ಟಿಂಗ್ 1-2 ಟೇಬಲ್ ಸ್ಪೂನು, ಆ ಜಿಡ್ಡೆಲ್ಲ ನಿಧಾನಕ್ಕೆ ಬಿಟ್ಕೊಂಬರುತ್ತೆ. ಆವಾಗ ರೆಡಿಯಾಗಿದೆ ಅಂತ ಸ್ಟವ್ ಆಫ್ ಮಾಡೋಣ. ಈಗ ಇದನ್ನು ಚೆನ್ನಾಗಿ ನೋಡಿ, ಆಲೂಗಡ್ಡೆ ಚೆನ್ನಾಗಿ ಈ ಥರ ಮ್ಯಾಶ್ ಆಗಿರಬೇಕು, ಆವಾಗಲೇ ಚೆನ್ನಾಗಿರುತ್ತೆ ಇದು. ಆ ಕಾಯಿಗೊಜ್ಜಿಗೆ ಇದೊಂದು ಪಲ್ಯ ತುಂಬ ಒಳ್ಳೆ ರುಚಿ ಕೊಡುತ್ತೆ ನಿಮಗದು. ಸ್ನೇಹಿತರೆ ನೋಡಿ, ಇದು ನಿಧಾನಕ್ಕೆ ಕಾಯಿಲೆಲ್ಲ ಬಿಟ್ಕೊಂಡು ಬಂದಿದೆ. ಈ ಥರ ಬಿಟ್ಕೊಂಡು ಬಂದಮೇಲೆ ನೋಡಿ ಈ ಥರ ಗಟ್ಟಿ ಆಗುತ್ತೆ. ಈಗ ಸ್ಟವ್ನ ಆಫ್ ಮಾಡ್ಕೊಂಬೋಣ. ಸ್ನೇಹಿತರೆ, ಈ ಸ್ಟವ್ನ ಆಫ್ ಮಾಡಿದ್ಮೇಲೆ ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕ್ಬೋಣ. ಸ್ನೇಹಿತರೆ, ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಈ ಪಲ್ಯ ನಿಮಗೆ ಬರೀ ಇದೊಂದಕ್ಕೆ ಅಲ್ಲ, ದೋಸೆ ಜೊತೆಗೆ, ಚಪಾತಿ ಜೊತೆಗೆ, ಅಕ್ಕಿ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಇದು ಒಳ್ಳೆ ರುಚಿಯಾಗಿರುತ್ತೆ, ಸ್ವಲ್ಪ ಖಾರವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅಂದರೆ ಸ್ನೇಹಿತರೆ, ರೆಡಿ ಆಯಿತು ಒಳ್ಳೆ ಕೈಗೊಜ್ಜು, ಬಿಸಿ ಬಿಸಿ ಅನ್ನ ಜೊತೆಗೆ ಒಂದು ಒಳ್ಳೆ ಆಲೂಗಡ್ಡೆ ಪಲ್ಯ, ತುಂಬ ಚೆನ್ನಾಗಿರುತ್ತೆ. ನೋಡಿ ಇದನ್ನು ರಸಮ್ನ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಅನ್ನದ ಮೇಲೆ ನೋಡಿ ಈ ಥರ ಹಾಕ್ಕೊಂಡು ಅದ್ರ ಜೊತೆಗೆ ಒಂದೊಳ್ಳೆ ಆಲೂಗಡ್ಡೆ ಪಲ್ಯ ನೋಡಿ ಇಟ್ಕೊಂಡು ಬಿಸಿ ಬಿಸಿ ಅನ್ನದ ಜೊತೆಗೆ, ಆಹಾ ನೋಡಿ ಈ ಥರ ಪಲ್ಯದ ಜೊತೆಗೆ ಅದ್ರ ರುಚಿನೇ ಬೇರೆ. ನಿಮಗೆ 100% ಏನೋ ಆರೋಗ್ಯವಾದ ತಿಂದ್ವಲ್ಲ ಅನ್ನಿಸ್ಬೇಕು, ಆ ಥರ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ನಾಲಿಗೆ ಕೆಟ್ಟಿದ್ರೆ ಅಥವಾ ಬಾಯಿ ಕೆಟ್ಟಿದ್ರೆ, ನಿಮಗೆ ಹುಷಾರು ತಪ್ಪಿದ್ರೆ, ಶೀತ ಆ ಥರದ್ದು ಏನಾರು ತುಂಬ ಜಾಸ್ತಿ ಆ ಥರ ಇದ್ದರೆ ಈ ಥರದ್ದು ಒಂದೊಳ್ಳೆ ಕೈಗೊಜ್ಜು ಜೊತೆಗೆ ಒಂದು ಆಲೂಗಡ್ಡೆ ಪಲ್ಯ ಕಲಿಸ್ಕೊಂಡು ತಿಂತಿದ್ರೆ ರುಚಿನೇ ಬೇರೆ. ಈ ಪಲ್ಯ ನಿಮಗೆ ಬರೀ ಇದಕ್ಕೊಂತ ಇಲ್ಲ, ಮೊಸರನ್ನ ಜೊತೆಗೆ ಒಳ್ಳೆ ದೋಸೆ ಮಾಡಿದ್ರೆ, ಒಳ್ಳೆ ಚಪಾತಿ, ಅಕ್ಕಿ ರೊಟ್ಟಿ, ಪೂರಿ ಯಾವುದಕ್ಕಾದರೂ ಸೂಟ್ ಆಗ್ಬಿಡುತ್ತಿದ್ದು, ಅಷ್ಟು ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ನೋಡಿ ಈ ಆಲೂಗಡ್ಡೆ ಪಲ್ಯ ಹಾಗೆ ತಿನ್ನೋಕ್ಕೆ ತುಂಬ ರುಚಿಯಾಗಿದೆ. ಇದಕ್ಕೆ ಆದಂಥ ಒಂದು ಸ್ಪೆಷಲ್ ಫ್ಲೇವರ್ ಇದೆ, ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ಒಂದ್ಸಲಿ ಮನೇಲಿ ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ವಾರಕ್ಕೊಂದು ದಿವಸ ಯಾವುದೋ ಒಂದು ಟೈಮ್ ಇರಲ್ಲ, ಏನೋ ಒಂದು ಬಾಯಿ ಕೆಟ್ಟಿರುತ್ತೆ, ಈ ಥರದ್ದೊಂದು ಒಂದೊಳ್ಳೆ ಕೈಗೊಜ್ಜು ಪಲ್ಯ ಕಲಿಸ್ಕೊಂಡು ತಿಂತಾಯಿದ್ರೆ ಅದ್ರ ರುಚಿನೇ ಬೇರೆ, ತುಂಬ ಚೆನ್ನಾಗಿರುತ್ತೆ. ಮನೇಲಿ ಟ್ರೈ ಮಾಡಿ. ಹಾಗೆ ಇದೇ ರೀತಿಯಾದಂಥ ಒಳ್ಳೊಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಕಲರ್ ಟಾಕೀಸ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮನೆ ಕಾರ್ಯಕ್ರಮಗಳು ಅಂದರೆ ಮದುವೆ, ಗೃಹ ಪ್ರವೇಶ, ಇನ್ನಿತರ ಯಾವುದೇ ಶುಭ ಸಮಾರಂಭಗಳಿದ್ದರೆ RVR ಕೇಟರರ್ಸ್ನ ಕರೆಯೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ.